ಮಚ್ ಸರ್. ನಮ್ಮ ತಂಡದ ಎಲ್ಲ ಸದಸ್ಯರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳೊಂದಿಗೆ ವೇದಿಕೆ ಮೇಲಿರುವಂಥ ಗುರುಗಳವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಇವತ್ತು ವಕೀಲರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವಿವಿಧ ತಾಲೂಕುಗಳ ವಿವಿಧ ಸಂಘ ಅಸೋಸಿಯೇಷನ್ಗಳ ಪದಾಧಿಕಾರಿಗಳೇ ಮತ್ತು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ಟೂರ್ನಾಮೆಂಟಿಗೆ ಭಾಗವಹಿಸಿರುವಂಥ ಎಲ್ಲ ವಕೀಲ ಮಿತ್ರರುಗಳೇ ಹಾಗೂ ಕ್ರೀಡಾಪಟುಗಳೇ, ಈ ಮೂಲಕ ತಮಗೆ ಈ ಮೂಲಕ ಹೇಳೋದೇನೆಂದರೆ, ಈ ಒಂದು ಆಟ, ಕ್ರಿಕೆಟ್ ಆಟ ಎಲ್ಲರಲ್ಲೂ ಸಹ ಒಗ್ಗೂಡಿಸುತ್ತೆ. ಈಗಾಗಲೇ ನಾವು ನೋಡಲಿಕ್ಕಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು, ಮೈಸೂರು, ಇಲ್ಲಿ ಹಲವಾರು ಕಡೆಗಳಿಂದ ಬಂದಿದ್ದಾರೆ. ಈ ಒಂದು ಇಂತಿಂಥ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಪ್ರತಿಭೆಗಳನ್ನು ನಮಗೆ ಕೊಡಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಸಹ ಈ ಒಂದು ಆಟದಲ್ಲಿ ಭಾಗವಹಿಸಿ ಆಟಗಾರರು ಚೆನ್ನಾಗಿ ಆಟವನ್ನು ನಿರ್ವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ಒಳ್ಳೆಯ ಮನರಂಜನೆಯನ್ನು ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳೊಂದಿಗೆ ನಮಸ್ಕಾರಗಳು. ನಮ್ಮ ದಿವಾನ್ ನ್ಯಾಯಾಲಯದ ಶ್ರೀ ಆದಿತ್ಯ ಕಲಾಲ್ ಸಾಹೇಬರು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಸಂಜು ಮಗ್ದುಮ್ ಅವರು ಹೂಗುಚ್ಚು ನೀಡುವ ಮೂಲಕ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು. ಅದೇ ರೀತಿ ಈ ಹೊತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕ ಆತ್ಮೀಯವನ್ನು ಸ್ವಾಗತ ಕೋರಿದಂತ ಶ್ರೀ ಸಂಜು ಮಗ್ದುಮ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ದಿವಾನ್ ನ್ಯಾಯಾಲಯದ ದಿವಾನ್ ನ್ಯಾಯಾಧೀಶರಾದ ಶ್ರೀ ಆದಿತ್ಯ ಸಾಹೇಬರು ಒಂದೆರಡು ಮಾತುಗಳನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಪೂಜ್ಯ ಸ್ವಾಮೀಜಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾ ಮನೋಭಾವದ ವಕೀಲರೇ ಹಾಗೂ ಬೇರೆ ಬೇರೆ ಸ್ಥಳಗಳಿಂದ ಈ ಒಂದು ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರೇ, ಮೊದಲನೇದಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಒಂದು 10 ನಿಮಿಷ ತಡವಾಗಿ ಬಂದೆ ನಾನು. ಈ ವಕೀಲಿ ವೃತ್ತಿ ನಾವು ಹೇಳೋದಾದರೆ ತುಂಬ ಒತ್ತಡದಲ್ಲಿ ನಾವು ಬದುಕ್ತಕ್ಕಂಥ ವೃತ್ತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ಪ್ರತಿಯೊಂದು ತಾಲೂಕಲ್ಲಿ ಹೋದರೂ ಕೂಡ ಒಂದೊಂದು 4-5 ಕೋರ್ಟ್ಸ್ ಇರುತ್ತೆ. ಎಲ್ಲ ಕೋರ್ಟ್ಸ್ಗಳಿಗೂ ನಾವು ಓಡಾಡಬೇಕಾಗಿರುತ್ತೆ. ಅಂಥದ್ರಲ್ಲೂ ಕೂಡ ಈ ಕ್ರೀಡೆ ನಮ್ಮ ಮನುಷ್ಯನ ನಮ್ಮ ಈ ಏನು ಒತ್ತಡ ಏನಿರುತ್ತೋ ಅದನ್ನು ನಿಭಾಯಿಸಲಿಕ್ಕೆ ಸ್ವಲ್ಪ ಸಹಕಾರಿ ಆಗ್ಬೋದು. ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರ್ತದೆ, ಈ ವಕೀಲ ವೃತ್ತಿಗೆ ಹೇಳೋದಾದ್ರೆ ವಕೀಲರು ಹೇಗಾಗಿರ್ಬೇಕು ಅಂತ ಹೇಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳಿ. ಅಂದ್ರೆ ವಕೀಲರಾದಂಥವ್ರು ಇವಾಗ ನಾವು ಕಷ್ಟಕ್ಕೂ ಮಿಡಿಬೇಕು. ಇಂಥ ಕ್ರೀಡಾ ಸಂದರ್ಭಗಳಲ್ಲಿ ಬಂದಾಗ ನಾವು ಎಲ್ಲದಕ್ಕೂ ನಾವು ಸಹಿ ಅಂತ ಹೇಳಿ ಅನಿಸ್ಕೊಂಡು ಮುಂದೆ ನಾವು ನಮ್ಮ ಒಂದು ಕ್ರೀಡಾ ಮನೋಭಾವದಲ್ಲಿ ಇಲ್ಲಿ ಆಟ ಆಡಬೇಕು ಅನ್ನೋದನ್ನ ನಾವು ಮನದಲ್ಲಿ ಇಟ್ಕೋಬೇಕು. ಸಾಕಷ್ಟು ಜನ ಮೊನ್ನೆಯಿಂದನೂ ತಯಾರಿ ಮಾಡಿಕೊಂಡು, ಅದರಲ್ಲೂ ನಮ್ಮ ಈ ರಾಯಲ್ ಲಾಯರ್ಸ್ ಹುಕ್ಕೇರಿ ಅಂತ ಏನಿದಾರೋ ಅವರಿಗೆ ಎಲ್ಲರೂ ದೊಡ್ಡದಾದ ಚಪ್ಪಾಳೆ ಅಂತ ತಟ್ಟಬೇಕು. ಯಾಕಂದ್ರೆ ಅವರು 2-3 ಜನ ಹುಡುಗರು ಮಾತ್ರ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ವಿನಯ್ ಮತ್ತೆ ಸುಮಾರು ಜನ ಅವ್ರ ಟೀಮ್ ಏನಿದೆಯೋ ಒಂದು 4-5 ದಿನಗಳಿಂದ ಸತತವಾಗಿ ಪರಿಶ್ರಮ ಪಟ್ಟು ಅವರು ಈ ನಿಮ್ಮೆಲ್ಲರನ್ನು ಸೇರಿಸ್ಲಿಕ್ಕೆ ಅದೊಂದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಎಲ್ಲಾ ಊರಿನಿಂದನೂ ನಾನು ಕೇಳ್ದಂಗೆ ಮಂಗಳೂರು ಬೇರೆ ಬೇರೆ ಊರುಗಳಿಂದ ಸುಮಾರು 400-500 ಕಿಲೋಮೀಟರ್ ಎಲ್ಲ ಬಂದಿದ್ದಾರೆ ಜನ. ನಾವು ಕರೆದ ತಕ್ಷಣನೇ ಜನ ಬರ್ಲಿಕ್ಕಿಲ್ಲ. ಆದ್ರೆ ನಾವು ಕೊಡ್ತಕ್ಕಂಥ ಆತಿಥ್ಯ ಮತ್ತು ನಾವು ಇಲ್ಲಿ ಏನು ಆಟ ಆಡ್ತಕ್ಕಂಥ ನೀವು ಇವಾಗಲೇ ಸುಮಾರು ಸಾರಿ ಬಂದು ಹೋಗಿದ್ದೀರಿ ತಾವುಗಳು. ನಮ್ಮ ಹುಕ್ಕೇರಿ ವಕೀಲರ ಸಂಘ ಆತಿಥ್ಯಕ್ಕೆ ಮತ್ತು ನಿಮ್ಮ ಗೌರವಕ್ಕೆ ಯಾವತ್ತೂ ಅವರು ನಿಮ್ಮನ್ನ ಬೆಲೆ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ತಾವುಗಳೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಅದಲ್ಲದೆ ತಾವು ಇವಾಗ ಹೇಗಿದ್ರು ಸಮ್ಮರ್ ವೆಕೇಶನ್, ಇದು ಡಿಸೆಂಬರ್ ಕ್ರಿಸ್ಮಸ್ ವೆಕೇಶನ್ ಇರೋದ್ರಿಂದ ತಾವುಗಳು ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಸುಮಾರು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದ್ದಾವೆ. ತಾವುಗಳು ಅದನ್ನ ನೋಡಿಕೊಂಡು ಇಲ್ಲಿ ಚೆನ್ನಾಗಿ ಆಟ ಆಡಿ ಹಾಗೂ
ತಾವು ಒಳ್ಳೆಯ ನೆನಪುಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೇನೆ. ಸಣ್ಣ ಪುಟ್ಟ ತೊಂದರೆಗಳು ಏನಾದರೂ ಆಗಿದ್ರಲ್ಲಿ ಅದನ್ನ ಇಲ್ಲೇ ಬಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮ್ಮ ಹುಕ್ಕೇರಿ ಹೆಸರನ್ನ ತಾವು ಎಲ್ಲೇ ಕಡೆ ಹೋದ್ರೂ ಅದನ್ನ ಹೇಳಬೇಕು ಅಂತ ಹೇಳ್ಕೊಳ್ತೀನಿ. ಧನ್ಯವಾದಗಳು. ಕ್ರೀಡೆಯಲ್ಲಿ ಕ್ರೀಡಾ ಸ್ಫೂರ್ತಿ ಮೇರೆಯಲ್ಲಿ ಅನ್ನುವ ಆಶಯದೊಂದಿಗೆ ತಮ್ಮ ಅತಿ ಚಿಕ್ಕದಾದ ಭಾಷಣ ಮಾಡಿರ್ತಕ್ಕಂಥ ಶ್ರೀ ಆದಿತ್ಯ ಕಲಾಲ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ಅಭಿನವ ಮಂಜುನಾಥ ಶ್ರೀಗಳು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡಿಕೊಂಡು ಸದ್ಗುರು ಪರಂಪರೆ ಎಲ್ಲ ದಾರ್ಶನಿಕರನ್ನ ಮಹಾತ್ಮರನ್ನ ಅಂತರಂಗದಲ್ಲಿ ಸ್ಮರಣೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಯಶಸ್ವಿಯಾಗಿ ತೃತೀಯ ಬಾರಿಗೆ ರಾಯಲ್ ಲಾಯರ್ಸ್ ಹುಕ್ಕೇರಿ ಇವರ ಸಂಯೋಜನೆ ಅಡಿಯಲ್ಲಿ ಅಡ್ವೊಕೇಟ್ ಪ್ರೀಮಿಯರ್ ಲೀಗ್ 2025ರ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾರ್ಯಕ್ರಮದ ಪರವಾಗಿ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಪರಿಸರ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳು ಮತ್ತು ಯುವಕರ ಕಣ್ಮನಿಗಳಾಗಿರ್ತಕ್ಕಂಥ ಕ್ರೀಡಾ ಸ್ಫೂರ್ತಿ ಸನ್ಮಾನ್ಯ ಶ್ರೀ ಪವನನ ಕತ್ತಿಯವರಿಗೆ ಶ್ರದ್ಧೆಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮಠದ ಶಿಷ್ಯರಾಗಿರುವ KL ಜನರಾಳ್ರೆ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದು ಬಹಳ ಅದ್ಭುತ ನುಡಿಗಳನ್ನು ತಮ್ಮೆಲ್ಲರಿಗೂ ಹಂಚಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಣ್ಣ ಸಂಕನ್ನರವರೇ, ಆದಿತ್ಯ ಕಲಾಲ್ ಸರ್ ಅವರೇ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಅರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷರಾದ KB ಕುರ್ಬೇಟ್ರವರೇ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಚೌಗಲ ವಕೀಲರವರೇ ಮತ್ತು ಉಪಸ್ಥಿರತಕ್ಕಂಥ ಎಲ್ಲ ಅತಿಥಿಯ ಭಾಗ್ಯತರೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಮತ್ತು ಈ ಅಡ್ವೊಕೇಟ್ ಪ್ರೀಮಿಯರ್ ಲೀಗಿಗೆ ರಾಜ್ಯದ ಬಹುಪಾಲು ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ವಕೀಲರು, ಈಗ ಕ್ರೀಡಾ ಪ್ರತಿಭೆಗಳು, ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ನಮ್ಮ ಹುಕ್ಕೇರಿಗೆ ಸ್ವಾಗತವನ್ನು ನಾನು ವೈಯಕ್ತಿಕ ಮತ್ತು ಹುಕ್ಕೇರಿಯ ವಕೀಲರ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಹುಕ್ಕೇರಿ ಅಂತಂದ್ರೆ ಪ್ರತಿಭೆಗಳನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಇಂತಹ ಸ್ಥಳದಲ್ಲಿ ಅಂದರೆ ಇಂಥ ಪುಣ್ಯ ಭೂಮಿಯಲ್ಲಿ 3 ವರ್ಷದ ಹಿಂದೆ ನಮ್ಮೆಲ್ಲ ವಕೀಲರು ನಾವೆಲ್ಲ ಕೋರ್ಟು ಕೇಸು ಇತ್ಯಾದಿ ಬಹಳಷ್ಟು ಜಂಜಾಟದೊಳಗೆ ಇರ್ತೀವ್ರಿ. ಸಮಾಜಕ್ಕೆ ಸಮಯ ಕೊಡ್ತಕ್ಕಂಥ ಅವಸ್ಥೆ ಒಳಗೆ ನಾವಿಲ್ಲ. ಹೀಗಾಗಿ ನಾವೆಲ್ಲ ವೀಕ್ ಆಗಕತ್ತೀವಿ ಅಂತ ತಿಳ್ಕೊಂಡು ಅವರನ್ನು ಒಂದು ಸ್ಫೂರ್ತಿದಾಯಕ ಬದುಕಿಗೆ ಮತ್ತು ಸದೃಢ ಶರೀರದ ಕಾಯಕಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಭೌತಿಕವಾಗಿರ್ತಕ್ಕಂಥ ಹಲವಾರು ಜಂಜಾಟದೊಳಗೆ ಇದ್ದರೂ ಕೂಡ ಒಂದಷ್ಟು ಪರಿಶ್ರಮಗಳ ಮೂಲಕ ಆಟಪಾಠಗಳ ಮೂಲಕ ಮನಸ್ಸನ್ನ ಮತ್ತು ಮೈಯನ್ನ ಶರೀರವನ್ನ ಅದು ಎಲ್ಲ ರೀತಿಯಿಂದ ನಿರ್ಗಮನಗೊಳಿಸಿ ಶಾಂತಚಿತ್ತರಾಗಿ ನಾವು ಏನು ನಮ್ಮ ನಿಜವಾಗಿರ್ತಕ್ಕಂಥ ವ್ಯವಸ್ಥೆ ಏನು ಎಂಬತಕ್ಕಂಥ ತಿಳಿದುಕೊಳ್ಳುವ ವಿಚಾರದೊಂದಿಗೆ ಒಂದು ಆಟ, ಅದು ಈ ಕ್ರಿಕೆಟ್. ಇದನ್ನ ಇಲ್ಲಿ ಹುಟ್ಟು ಹಾಕಿ ಬಹುಶಃ ಎಲ್ಲ ಕಡೆ ಇರ್ತದೆ. ಹುಕ್ಕೇರಿ ಯಾಕೆ ಫೇಮಸ್ಸು ಅಂತಂದ್ರೆ ಬಹುಶಃ ಈ ವರ್ಷ ಬೇರೆ ಬೇರೆ ದೂರಿನಿಂದ ಬಹಳಷ್ಟು ಟೀಮ್ಗಳು ಬಂದಾವಂತ ನಮಗೆ ಮನೆ ಹೇಳಕತ್ತಿದ್ರು ವಕೀಲರು. ಬಹಳ ದೂರದಿಂದ ಬಂದಾರಂತೇಳಿ. ದೂರದಿಂದ ಬಂದವರೆಲ್ಲರೂ ನಮ್ಮವರೇ ಈ ಸದ್ದೆ. ಹಾಗಾಗಿ ನಮ್ಮ ದಿವಾನಿ ವಕೀಲರು ಮಾತಾಡಿದ ಹಂಗ ನಾವು ಎಷ್ಟು ಟೆನ್ಷನ್ ಒಳಗಿರ್ತೇವೆ ಅವನ್ನೆಲ್ಲ ಮರೆಸ್ತಕ್ಕಂಥ ಒಂದು ದಿವ್ಯ ಔಷಧಿ ಅಂತಂದ್ರೆ ಕ್ರೀಡೆ. ಆ ಕ್ರೀಡೆಗೆ ಮನಸ್ಸನ್ನ ಜೋಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಮತ್ತು ನಮ್ಮೆಲ್ಲರ ನಂಟು ಒಂದಾಗ್ತದೆ. ಆ ನಿಟ್ಟಿನೊಳಗ ಪ್ರತಿ ವರ್ಷವೂ ಕೂಡ ಈ ಒಂದು ಕ್ರೀಡೆಯನ್ನ ಹಮ್ಮಿಕೊಂಡು ಎಲ್ಲರನ್ನು ಕರೆಸಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯೊಂದಿಗೆ ನಮ್ಮ ಹುಕ್ಕೇರಿ ವೈಭವವನ್ನು ಎಲ್ಲ ಕಡೆ ಬಿತ್ತರಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣಗೊಂಡದ. ಆಗಾಗಲೇ ನಮ್ಮ ನಿರೂಪಕರು ಹೇಳುವ ಹಂಗ ಕಪ್ಪು ಕೋಟು ಹಾಕೊಂಡು ನ್ಯಾಯವನ್ನ ಎತ್ತಿ ಹಿಡಿತಕ್ಕಂಥವ್ರು ಇವತ್ತು ಕಪ್ಪನ್ನ ಎತ್ತಿ ಹಿಡಿಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿ ಬಂದಿದ್ದೇವೆ ಅಂತ ಹೇಳಿ, ಕಪ್ಪು ಕೋಟ್ ಹಾಕೊಂಡವರು ಕಪ್ಪು ಎತ್ತಿ ಹಿಡಿಲಿಕ್ಕೆ ಬಂದಿದ್ದೇವೆ. ಈ ಆಟದಲ್ಲಿ ನಮ್ಮ ಹಿರಿಯರು ಹೇಳಿದ ಹಂಗ, ನಮ್ಮ ಪವನನವರು ಹೇಳಿದ ಹಂಗ ಸೋಲು ಗೆಲುವು ಇದು ಸಾಮಾನ್ಯ. ಯಾಕಂತಂದ್ರೆ ಒಬ್ಬ ಮುಂದೆ ಹೋಗ್ತಾ ಇದ್ದಾನಂತಂದ್ರೆ ಅವ ಗೆಲುವಿನ ನಾಗಾಲೋಟದೊಂದಿಗೆ ಹೋಗ್ತಾ ಇದ್ದಾನೆ, ಸೋತವನು ನಿರ್ಗಮಿಸಬೇಕಾಗ್ತದೆ. ಸೋಲು ಗೆಲುವು ಸಾಮಾನ್ಯ. ಆದರೆ ಈ ಆಟವನ್ನ ಸೋಲು ಗೆಲುವಿನೊಂದಿಗೆ ನೋಡಬೇಡ್ರಿ, ಇಲ್ಲಿ ಮನಸ್ಸನ್ನ ಕಟ್ಟುವ ಆಟ ಅಂತ ಹೇಳಿ ಎಲ್ಲರೂ ನೋಡ್ಕೊಳ್ಬೇಕು. ಪ್ರತಿ ವರ್ಷವೂ ಕೂಡ ಸತತವಾಗಿ 3ನೇ ವರ್ಷ ಉದ್ಘಾಟನೆ ಮಾಡಿ ಇದಕ್ಕೆ ಆಶೀರ್ವದಿಸಿ. ಯಾಕಂತಂದ್ರೆ ಈ ಸ್ಥಳವೇ ಅಂತ ಪವಿತ್ರವಾಗಿರ್ತಕ್ಕಂಥದ್ದೇ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾನು ಅವಾಗವಾಗ ನಮ್ಮ RP ಚೌಗಲ ವಕೀಲರಿಗೆ ಅಂತಿರ್ತೀನಿ,
ನಾನು ಅನ್ನಗಳು ಬರ್ತೀವಿ, ಉದ್ಘಾಟನೆ ಮಾಡ್ತೀವಿ, ಗೆಲ್ಲೋರು ಮಾತ್ರ ವಿಜಯಪುರದವ್ರು ಅಂತ ಅಂತಿರ್ತೀನಿ. ಇದು ಕೋ ಇನ್ಸಿಡೆನ್ಸು ಏನೋ ಗೊತ್ತಿಲ್ಲ, ಆದರೆ ಈ ವರ್ಷ ನಮ್ಮ ಹುಡುಗರಿಗೆ ನಾನು ಹೇಳಿದ್ದೀನಿ, ಹೋಮ್ ಗ್ರೌಂಡ್ ನಮ್ದ್ರಪ್ಪ. ಯಾಕಂತಂದ್ರೆ ಎಲ್ಲರೂ ನಮ್ಮವರೇ, ಅಜ್ಜವ್ರು ಹುಕ್ಕೇರವ್ರು ಅಷ್ಟೇ ಹಿಡ್ಕೊಳಕತ್ತಾರ ಅಂತ ಅನ್ಬೇಡ್ರಿ. ನಿಪ್ಪಾಣಿಯವ್ರು ಬಂದಿದ್ದೀರಿ, ಚಿಕ್ಕೋಡಿಯವ್ರು ಬಂದಿದ್ದೀರಿ, ಇನ್ನಿತರ ಎಲ್ಲ ಗ್ರಾಮಗಳಿಂದ ಬಂದಿದ್ದೀರಿ, ಬೇರೆ ಬೇರೆ ತಾಲೂಕಿನ ಕೋರ್ಟ್ ವಕೀಲರು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಅಷ್ಟೇ ಮನಸ್ಸಿನಿಂದ ಆಶೀರ್ವದಿಸ್ತೀನಿ. ಒಟ್ಟಿನ ಮೇಲೆ ಎಲ್ಲರೂ ಗೆಲ್ಲಬೇಕು. ಎಂತಹ ಗೆಲ್ಲಬೇಕು ಅಂತಂದ್ರೆ ಎಲ್ಲರ ಮನಸ್ಸನ್ನು ಗೆದ್ದು ಹೋಗ್ರಿ ಅಂತ ಟ್ರೋಫಿ ಗೆದ್ದ ಹಂಗ ನಾವೆಲ್ಲ. ನಿಜವಾಗ್ಲೂ ಇರ್ತಕ್ಕಂಥ ಗೆಲುವು ಅಂತಂದ್ರೆ ಎಲ್ಲರ ಮನಸ್ಸನ್ನ ಗೆಲ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಹುಕ್ಕೇರಿಯ ನಮ್ಮ ಲಾಯರ್ಸ್ ಏನದೆ, ಲಯನ್ ಲಾಯರ್ಸ್ ಟೀಮ್ ಏನದೆ, ಅವ್ರಿಗೆ ಯಾಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತಂದ್ರೆ, ಈ ಹೋಮ್ ಗ್ರೌಂಡ್ ಅಂತೀವಿ ನಾವು. ಒಟ್ಟಿನ ಮೇಲೆ ಹೆಂಗಾಗೈತೆ ಅಂದ್ರೆ, ನಿಮಗೆ ಒಂದೇ ಮಾತನಾಗ ಹೇಳ್ಬೇಕಂತಂದ್ರೆ 18 ಸೀಸನ್ದೊಳಗೆ RCB ಹೆಂಗೆ ಕಪ್ ಗೆಲ್ಲಾರ್ದಕ್ಕೆ ದುಂಬಡಿ ಹಾಕತ್ತಲ್ಲ, ಹಂಗೆ ಹುಕ್ಕೇರಿಯವ್ರಿಗೆ ಗೆಲ್ಲೋರ ಅಂತ ನಮಗೆ ಚಿಂತೆ ಬಿದ್ದದ. ಒಂಥರ RCB ಟೀಮ್ ಇದ್ದಂಗೆ ಅದು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ತಿಳ್ಕೊಂಡು ಭರವಸೆಯೊಂದಿಗೆನೆ ಹೊಂಟಾರ ಅವರು. ಅದಕ್ಕೆ ವಿಜಯಪುರ ಅಂತಂದ್ರೆ ಅದು ನನ್ನ ಕರ್ಮ, ನನ್ನ ಧರ್ಮಾಶ್ರಮ. ಹುಕ್ಕೇರಿ ನನ್ನ ಕರ್ಮಾಶ್ರಮ. ವಿಜಯಪುರ ನಾನು ಹುಟ್ಟಿದ ಸ್ಥಳ, ನನ್ನ ಮಠ ಇರುವ ಸ್ಥಳ. ಹೀಗಾಗಿ ಹುಟ್ಟಿದ ಕಾರಣಕ್ಕೆ ಅವರಿಗೆಲ್ಲ ಆತಾರೆ ಆಂಬಲ ಅಂತ ನನಗೆ ಅನಿಸುತ್ತದೆ. ಆದರೆ ಹುಕ್ಕೇರಿ ನನ್ನ ಕರ್ಮಸ್ಥಳ. ಈ ಎಲುಬು ನಸಸೋದು ಇದ ಪುಣ್ಯ ನಳದೊಳಗೆ. ಒಂದ ಮಾತಿನೊಳಗೆ ಹೇಳಬೇಕು ಅಂತಂದ್ರೆ, ನಮ್ಮ ಹುಕ್ಕೇರಿ ವಕೀಲರು ಅಂತಂದ್ರೆ ಒಂದು ವಿಶೇಷ, ನಮ್ಮ ಸಂಘನ ಒಂದು ವಿಶೇಷ. ಎಲ್ಲದರಲ್ಲಿಯೂ ಕೂಡ ಒಂದು ಹೆಸರನ್ನು ತರಬೇಕು, ಒಂದು ಹೆಜ್ಜೆ ಮುಂದಿಡಬೇಕು. ನಮ್ಮ ವಕೀಲರಿಗೆ ಬೇರೆ ಬೇರೆ ಅವಕಾಶಗಳನ್ನ ತಂದು ಒಡ್ಡಿ ಅವರನ್ನ ತಮ್ಮದೇ ಆಗಿರತಕ್ಕಂಥ ಜ್ಞಾನದಿಂದ ಅವರು ಏನೆಂಬುದನ್ನು ಗುರುತಿಸ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಯಾವಾಗಲೂ ಕೂಡ ಹಾತುರತದಿಂದ ಕಾಯ್ತಕ್ಕಂಥ ಮನಸ್ಸುಗಳು ನಮ್ಮ ಹುಕ್ಕೇರಿ ವಕೀಲರದು. ಅವರೊಂದು ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾರೆ. ಮೇಲಿಂದ ಮೇಲೆ ನಮ್ಮ ವಕೀಲರಿಗೆ ಏನಾದರೂ ಒಂದು ಹೊಸತನವನ್ನು ತರಬೇಕು, ಮತ್ತೊಂದು ಮಗದೊಂದು ಮಾಡಬೇಕು, ಎಲ್ಲರನ್ನ ಇಲ್ಲಿ ಕರೆಸಬೇಕು, ಎಲ್ಲರೂ ಇದರ ವೈಭವವನ್ನು ನೋಡಬೇಕು ಎಂಬತಕ್ಕಂಥ ಬಹಳ ದೊಡ್ಡ ಹಂಬಲದೊಂದಿಗೆ ಮಿಡಿತಕ್ಕಂಥ ಮನಸ್ಸುಗಳು ಹುಕ್ಕೇರಿಯ ವಕೀಲರ ಮನಸ್ಸುಗಳು. ಆ ಮನಸ್ಸುಗಳಿಗೆ ನೀವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೀರಿ. ಎಲ್ಲರನ್ನು ಕರೆಸಿ ಆಟದೊಂದಿಗೆ ಮನಸ್ಸುಗಳನ್ನು ಜೋಡಿಸಿ ಎಲ್ಲರನ್ನ ಒಂದಾಗಿಸಿ, ಇಲ್ಲಿ ಗೆಲ್ಲುವ ಕಪ್ಪು ಮಹತ್ವದಲ್ಲ, ಗೆಲ್ಲುವ ಮನಸ್ಸು ಮಹತ್ವದ ಎಂಬತಕ್ಕಂಥ ದೃಷ್ಟಿಕೋನದಿಂದ ನಿಮ್ಮೆಲ್ಲರನ್ನ ಅತ್ಯಂತ ವಿಶೇಷ ಆಮಂತ್ರಿತರಾಗಿ ಆಗಮನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಾರ. ಇದ್ರ ಉಪಯೋಗ ಪಡ್ಕೊಡ್ರಿ. ಈ ಆಟದಲ್ಲಿ ಒಂದಷ್ಟು ಹೆಚ್ಚು ಕಡಿಮೆ ಆದರೂ ಕೂಡ ಆ ಮನಸ್ತಾಪಗಳಿಗೆ ಅಲ್ಲೇ ಕಡಿವಾಣ ಹಾಕಿ ಎಲ್ಲರೂ ಪ್ರೇಮದಿಂದ ಆಟದ ಕಡೆ ಮಹತ್ವ ಕೊಟ್ಟು, ದ ಸೌಂಡ್ ಮೈಂಡ್ ಇನ್ ದ ಸೌಂಡ್ ಬಾಡಿ ಅಂತ ಏನು ಹೇಳ್ಯಾರ, ಆ ನಿಟ್ಟಿನೊಳಗಡೆ ನೀವು ವ್ಯವಸ್ಥಿತವಾದ ಈ ಎಲ್ಲ ಪಂದ್ಯಾವಳಿಗಳನ್ನು ಆಡ್ರಿ, ಗೆಲ್ರಿ. ಸೋತವರಿಗೆ ಸಾಂತ್ವನವನ್ನು ಹೇಳಿ ಕಜ್ಜೋರ್ದಾರ, ಗೆಲ್ಲಲಿಕ್ಕೆ ಕಪ್ ಕೊಡಾಕ 23ನೇ ತಾರೀಕಿಗೆ ಈ ಭಾಗದ ಯಶಸ್ವಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿಯವರು ಕೂಡ ಬಹುಮಾನ ವಿತರಣಾ ಕಾರ್ಯಕ್ರಮದ ಬರೋರದಾರ. ಸೋತವರು ನಾವು ಇದ್ದೀವಿ, ಗೆದ್ದವರಿಗೆ ಅನ್ನೋರಿದ್ದಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಹುಕ್ಕೇರಿಯ ನಮ್ಮ ಟೀಮ್ ಏನದೆ, ಓನ್ ಟೀಮ್, ಹೋಮ್ ಟೀಮ್, ಅವರಿಗೆ ಹೆಚ್ಚಿಗೆ ಮತ್ತು ಒತ್ತಿ ಹೇಳಕತ್ತೇನೆ, ಒಟ್ಟು ಗೆಲ್ರಿ, ಕಪ್ಪಿಸಲ ನಮ್ಮಂತಗೆ ಇಟ್ಕೊಳ್ರಿ, ನಮ್ಮಂತಗೆ ಇಟ್ಕೊಳ್ರಿ ಅಂತಕ್ಕಂಥದ್ದು ನಿಮಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿ ಗೆಲ್ತಕ್ಕಂಥ ಎಲ್ಲ ಆಡ್ತಕ್ಕಂಥ ಎಲ್ಲ ಟೀಮ್ಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಆಂಜನೇಯನ ಅನುಗ್ರಹ ಸದಾಕಾಲ ಇರಲಿ. ಯಾಕಂತಂದ್ರೆ ಕ್ಯಾರಗುಡ್ಡ ಅಂತಂದ್ರೆ ಒಂದು ವಿಶೇಷ, ಇದು ರಾಮಾಯಣ ಪರ್ವದಲ್ಲಿ ಬರತಕ್ಕಂಥ ಒಂದು ಸ್ಥಳ. ಈ ಸ್ಥಳದೊಳಗೆ ಪ್ರಭು ಶ್ರೀರಾಮನ ಅನುಗ್ರಹ ಆಗಿರ್ತಕ್ಕಂಥ ಇತಿಹಾಸ ಸ್ಥಳ ಪುರಾಣದೇ. ಅಂತಲ್ಲಿ ಒಂದು ಮೈದಾನ ನಿರ್ಮಾಣಗೊಂಡು, ಇದಕ್ಕೆ ನಾವು ಹೆಚ್ಚಿಗೆ ಹೇಳಬಾರ್ದು, ಒಂದು ಅತಿಯೋಶಕ್ತಿ ಅಲ್ಲ, ಎಲ್ಲರಿಗೂ ಗೊತ್ತದ ಹುಕ್ಕೇರಿ ಅವರಿಗೆ. ಈ ಒಂದು ತಾಲೂಕಿನೊಳಗೆ ಈ ಕ್ರೀಡಾಂಗಣ ಆಗಲಿಕ್ಕೆ ಬಹುಮುಖ್ಯ ಕಾರಣ ಅಂತಂದರೆ ದಿವಂಗತ ಉಮೇಶಣ್ಣ ಕತ್ತಿಯವರು. ಇಂಥ ದೊಡ್ಡದೊಂದು ಕ್ರೀಡಾಂಗಣ ಮಾಡ್ಲಿಕ್ಕೆ ಬಹಳ ಮಹತ್ವದ ಕೆಲಸ ಮಾಡ್ಯಾರ, ಭಾಳ ವಿಶೇಷವಾಗಿ ಕೆಲಸ ಮಾಡ್ಯಾರ. ಆ ನಿಟ್ಟಿನೊಳಗೆ ಇದ್ರ ಉಪಯೋಗ ಪಡ್ಕೊಳ್ಬೇಕು. ಯಾಕಂತಂದ್ರೆ ನೀವು ಆಡಿ ಹೋದ ಬಳಿಕ ಇದು ಖಾಲಿ ಇರೋದಿಲ್ಲ. ಬೆಳಿಗ್ಗೆ ನಾವು ಇಲ್ಲಿದ್ದೇ ಇರ್ತೀವಿ. ನಾವು ಒಂದಷ್ಟು ಹುಡುಗರು ಟೀಮ್ ಬರ್ತದೆ, ಆದರೆ ಕ್ರಿಕೆಟ್ ಆಡೋಕ್ಕಲ್ಲ, ಬೇರೆ ಬೇರೆ ಆಟ ಪಾಠಗಳನ್ನು ಆಡಲಿಕ್ಕೆ, ಯೋಗ, ಧ್ಯಾನ ಮತ್ತು ರನ್ನಿಂಗ್ ಮಾಡ್ಲಿಕ್ಕೆ ಹುಡುಗರು ಬರ್ತಿರ್ತಾರೆ. ಇದು ನಾವು ಉಪಯೋಗ ಮಾಡ್ಕೋತೀವಿ ಹೆಚ್ಚಾಗಿ. ಯಾಕಂತಂದ್ರೆ ಈ ಆರ್ಮಿ ಹೋಗೋಕೆ ಹುಡುಗರು ಪ್ರಾಕ್ಟೀಸ್ ಮಾಡೋಕೆ ಹೇಳಿ ಮಾಡಿಸಿದ ಜಾಗಿದು. ಆಮೇಲೆ ಇಲ್ಲಿ ಕರಾಟೆ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಾಗಿರ್ಬೋದು ಈ ಕ್ರೀಡಾಂಗಣದೊಳಗೆ ಮಾಡ್ತಿರ್ತೀವಿ. ಆ ನಿಟ್ಟಿನೊಳಗೆ ಎಲ್ರಿಗೂ ಒಳ್ಳೆಯದಾಗಲಿ. ಆಡಿ ಗೆಲ್ರಿ, ಗೆದ್ದು ಎಲ್ಲರನ್ನ ನಗಿಸಿ ನೀವು ನಗ್ತಾ ನಮ್ಮ ಹುಕ್ಕೇರಿ ವೈಭವವನ್ನು ಎಲ್ಲ ತಮ್ಮ ಗ್ರಾಮದೊಳಗೆ ಹೇಳ್ರಿ ಅಂತಕ್ಕಂಥ ಮನೋಲಾಶೆಯೊಂದಿಗೆ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಗುರು ಜೈ ಶಿವ. ಜೀವವಿರದ ಜೀವ ಎಂದೆಂದಿಗೂ ಜೀವಂತ ಎನ್ನುವ ಆಶಯದೊಂದಿಗೆ ಈ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲು ಸಹಕಾರ ನೀಡಿದಂಥ ದಿವಂಗತ ಶ್ರೀ ಉಮೇಶಣ್ಣ ಕತ್ತಿಯವರಿಗೆ
ಭಾವಪೂರ್ವ ಅಭಿನಂದನೆ ಸಲ್ಲಿಸ್ತಾ, ಈ ಆಟದಲ್ಲಿ ಗೆಲುವಿಗಿಂತ ಆಟದ ಆತ್ಮಸಾಕ್ಷಿ ದೊಡ್ಡದು, ಪೇರ್ ಪ್ಲೇ ನಮ್ಮ ತೀರ್ಪಾಗಿರಲಿ, ಒಗ್ಗಟ್ಟು ನಮ್ಮ ಗೆಲುವಾಗಿರಲಿ ಆಶಯದೊಂದಿಗೆ ಮಾನ್ಯ ಅಜ್ಜಾರ್ ಅವರು ತಮ್ಮ ಆಶೀರ್ವಚನ ಮಾಡಿದ್ದಾರೆ. ಈಗ ನಮ್ಮ ವೇದಿಕೆ ಆಗಮಿಸಿರ್ತಕ್ಕಂಥ ಬೆಳಗಾವಿ ಬಾರ್ ವಕೀಲರ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಮುಗಳಿ ಸರ್ ಅವರಿಗೆ BM ಪಾಟೀಲ್ ಅವರು ಹೂಗುಚ್ಛ ನೀಡುವ ಮೂಲಕ ವೇದಿಕೆಗೆ ಸ್ವಾಗತಿಸಿಕೊಳ್ತಾರೆ. ಅದೇ ರೀತಿ ನಮ್ಮ ಹುಕ್ಕೇರಿ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಅನೀಶ್ ವಂಟಮೂರಿ ಸರ್ ಅವರು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ರಾಜೀವ್ ಕಿಚಡಿ ಅವರು ಹೂ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿದೆ. ಅದೇ ರೀತಿ ನಮ್ಮ ಹುಕ್ಕೇರಿ ವಕೀಲ ಸಂಘದ ಹಿರಿಯ ಮಾರ್ಗದರ್ಶಕರಾದ ಉಮೇಶ್ ಪಾಟೀಲ್ ಸರ್ ಅವರು ವೇದಿಕೆಗೆ ಬಂದಿದ್ದಾರೆ. ಅವ್ರನ್ನೂ ಸಹ ರಾಜೀವ್ ಕಿಚಡಿ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿತ್ತು. ಈಗ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮಾನ್ ಅಭಿನವ್ ಮಂಜುನಾಥ್ ಶ್ರೀಗಳಿಗೆ ನಮ್ಮ ರಾಯಲ್ ಹೌಸ್ ತಂಡದ ವತಿಯಿಂದ ಒಂದು ಸಣ್ಣ ಪ್ರಮಾಣದ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ರಾಯಲ್ ಹೌಸ್ ತಂಡದ ಸದಸ್ಯರಾದ DI ಅಲಗುರಿ ಅವರು ಮತ್ತು ಪವನ್ ಮನಗೋಳಿ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಪೌರ್ಣಣ್ಣ ಕತ್ತಿ ಅವರಿಗೆ BM ಪಾಟೀಲ್ ಮತ್ತು SN ಮಗ್ದುಮ್ ಅವರು ಆತ್ಮೀಯವಾಗಿ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ನ್ಯಾಯಾಲಯ ಸಂಕೀರ್ಣ ಉದ್ಘಾಟನೆಯ ಕಾರ್ಯಕ್ರಮ ಇದ್ದರೂ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಮಿಸಿರ್ತಕ್ಕಂಥ ಶ್ರೀ ಮಾನ್ಯ ಹಿರಿಯ ದಿವಾನ್ ನ್ಯಾಯಾಧೀಶರಾದ ಶ್ರೀ ರಾಜಣ್ಣ ಸಂಕಣ್ಣ ಸಾಹೇಬರಿಗೆ ಸುನೀಲ್ ಡುಮ್ನವರು ಮತ್ತು ಮಹೇಶ್ ಗಟ್ಟಿಗನ್ನವರವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ದಿವಾನ್ ನ್ಯಾಯಾಧೀಶರಾದ ಶ್ರೀ ಆದಿತ್ಯ ಕಲಾಲ್ ಸಾಹೇಬರಿಗೆ ಅಂಬರೀಶ್ ಬಾಗೇವಾಡಿ ಮತ್ತು ಪ್ರವೀಣ್ ಪಾಟೀಲ್ ಅವರು ಹೋಗಿ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ರಾಯಲ್ ಹೌಸ್ ತಂಡದ ಮಾರ್ಗದರ್ಶಕರಾದ ಶ್ರೀ KL ಜಿಂದಾಳ್ ಸರ್ ಅವರಿಗೆ ರಾಜೀವ್ ಕಿಚಡಿ ಮತ್ತು ಸುರೇಶ್ ಅರಗಟ್ಟಿ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ಹುಕ್ಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ KB ಕುರ್ಬೇರ್ ಸರ್ ಅವರಿಗೆ SN ಮಗ್ದುಮ್ ಮತ್ತು RP ಚೌಗ್ಲಾ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಹುಕ್ಕೇರಿಯಲ್ಲಿ ಯಶಸ್ವಿಯಾಗಿ 3ನೇ ವರ್ಷದ ಕ್ರಿಕೆಟ್ ಆಯೋಜನೆ ಮಾಡಲು ಕಾರಣೀಕರ್ತರಾದ ಶ್ರೀಮಾನ್ಯ PR ಚೌಲಾ ಸರ್ ಅವರಿಗೆ BM ಪಾಟೀಲ್ ಮತ್ತು ಮಹೇಶ್ ಗಟ್ಟಿಗನವರವರು ಹೋಗಿ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ.
ಅದೇ ರೀತಿ ಸಂಕೇಶ್ವರ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಪಿ ವೈ ಗಸ್ತಿ ಅವರಿಗೆ ಸುರೇಶ್ ಗಡಿನವರವರು ಮೊಮೆಂಟ್ ಅನ್ನು ನೀಡಿ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾ ಬೆಳಗಾವಿ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಜರೆಯವರಿಗೆ ಪಿ ಎಸ್ ಪಾಟೀಲ್ ಅವರು ಮತ್ತು ಎ ಎಸ್ ಉಳ್ಳಾಳಿ ಅವರು ಹೋಗಿ ಮೂಮೆಂಟ್ ಅನ್ನು ನೀಡಿ ಅವರನ್ನು ಬಸವರಾಜ್ ಮುಗುಳಿ ಅದೇ ರೀತಿ ನಮ್ಮ ಹುಕ್ಕೇರಿ ದಿವಾನಿ ಹಿರಿಯ ದಿವಾನಿಯಾದ ಅಪರ ಸರ್ಕಾರಿ ವಕೀಲರಿಗೆ ಎ ಎಸ್ ಉಳ್ಳಾಳಿ ಅವರು ಮೊಮೆಂಟ್ ಅನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬ್ಯಾಡಗಿ ವಕೀಲ ಸಂಘದ ಅಧ್ಯಕ್ಷರಿಗೆ ಐ ಬಿ ಅಮ್ಮನಿವರೆಗೂ ಮೊಮೆಂಟ್ ಅನ್ನು ನೀಡಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ವೇಳೆಯ ಅಭಾವದಿಂದ ಹಾಗೂ ಮಾನ್ಯ ಹಿರಿಯ ದಿವಾನ್ ನ್ಯಾಯಾಧೀಶರು ಮತ್ತು ದಿವಾನ್ ನ್ಯಾಯಾಧೀಶರು ಚಿಕ್ಕೋಡಿಗೆ ಕಾರ್ಯಕ್ರಮ ಹೋಗಬೇಕಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಅತಿಥಿ ಮಹೋದಯರಿಗೆ ಹಾಗೂ ಎಲ್ಲ ತಂಡದ ಸದಸ್ಯರಿಗೆ ಧನ್ಯವಾದಗಳು, ಅಭಿನಂದನೆಗಳು ಸರ್. ಈ ಚಹಾ ವ್ಯವಸ್ಥೆ ಇದೆ, ಎಲ್ಲರೂ ಪೂರೈಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಹಲೋ, ಅತಿಥಿ ಮಹೋದಯರಲ್ಲಿ ಒಂದು ಸಣ್ಣ ವಿನಂತಿ. ಈಗ ಸಂಕೇಶ್ವರ್ ಮತ್ತು ಸಂಕೇಶ್ವರ್ ಮತ್ತು ನಿಪಾಣಿ ತಂಡದ ಎಲ್ಲ ಸದಸ್ಯರು ಹಾಜರಿದ್ದಾರೆ. ಅವರ ನಾಯಕರು ಅತಿಥಿಗಳ ಹತ್ತಿರ ಬಂದು ಟಾಸ್ ಅನ್ನು ಮಾಡಿಕೊಳ್ಳಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಿಪಾಣಿ ಮತ್ತು ಸಂಕೇಶ್ವರ್ ತಂಡದ ನಾಯಕರು ಅತಿಥಿ ಮಹೋದಯರ ಹತ್ತಿರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬೇಕಾಗ್ಬೋದು. ನಿಪ್ಪಾಣಿ ತಂಡದ ನಾಯಕರು ದಯವಿಟ್ಟು ಸ್ಟೇಜ್ ಕಡೆ ಬರಬೇಕು. ನಿಪ್ಪಾಣಿ ಮತ್ತು ಶಂಕೇಶ್ವರ್ ತಂಡದ ನಾಯಕರು ಬೇಗನೆ ಸ್ಟೇಜ್ ಕಡೆ ಬರಬೇಕು ದಯವಿಟ್ಟು. ನಿಪ್ಪಾಣಿ ಹಾಗೂ ಸಂಕೇಶ್ವರ್ ತಂಡದ ನಾಯಕರು ಈ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಸಂಕೇಶ್ವರ್ ಮತ್ತು ನಿಪಾಣಿ ತಂಡದ ನಾಯಕರು ಅತಿಥಿಗಳ ಹತ್ತಿರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಂಕೇಶ್ವರ್ ತಂಡದ ನಾಯಕರು ವೇದಿಕೆ ಹತ್ತಿರ ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸಂಕೇಶ್ವರ್ ಮತ್ತು ನಿಪಾಣಿ ತಂಡದ ನಾಯಕರು ವೇದಿಕೆ ಹತ್ತಿರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಲೋ, ಸಂಕೇಶ್ವರ್ ಮತ್ತು ನಿಪಾಣಿ ತಂಡದ ಸದಸ್ಯರು ಟಾಸ್ ಮಾಡಲು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ.
ದಯವಿಟ್ಟು ಹೊರಗಡೆಯಿಂದ ಬಂದಂತ ತಂಡದವರು ಟಿಫಿನ್ ತಯಾರಿದೆ, ದಯವಿಟ್ಟು ಮೇಲ್ಗಡೆ ಟಿಫಿನ್ ಮಾಡ್ಕೋಬೇಕು. ಟಾಸ್ ವಿನ್ ಬೈ ನಿಪ್ಪನ್. ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಎರಡೂ ತಂಡದ ಆಟಗಾರರು ತಯಾರಿಯಲ್ಲಿ ಇರಬೇಕು. ನಿಪ್ಪಾಣಿ ತಂಡವು ಟಾಸ್ ಅನ್ನು ಗೆದ್ದುಕೊಂಡು ತಮ್ಮ ನಿರ್ಣಯವನ್ನು ತಿಳಿಸಬೇಕು. ದಯವಿಟ್ಟು ಹೊರಗಡೆಯಿಂದ ಬಂದ ಎಲ್ಲ ಆಟಗಾರರು ಮತ್ತು ನಮ್ಮ ಎಲ್ಲ ಆಯೋಜಕರು ಹಾಗೂ ಎಲ್ಲ ಸಾರ್ವಜನಿಕರು ದಯವಿಟ್ಟು ಟಿಫಿನ್ ವ್ಯವಸ್ಥೆ ಇರ್ತದೆ, ಟಿಫಿನ್ ಮಾಡಬೇಕು.